ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಗೈಸ್, ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಯುವ ನಿಧಿ ಅಮೌಂಟ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಬರಬೇಕು ಅಂತಂದ್ರೆ ಕರ್ನಾಟಕ ಕೌಶಲ್ ಕಾರ್ ವೆಬ್ಸೈಟ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಸ್ಕಿಲ್ ಗೆ ರಿಜಿಸ್ಟರ್ ಆಗ್ಲೇಬೇಕು. ಸೊ ಆದ್ರೆ ಮಾತ್ರ ನಿಮ್ಗೆ ಯುವ ನಿಧಿ ಅಮೌಂಟ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಇನ್ನು ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೋಡ್ಕೊಂಡು ರಿಜಿಸ್ಟರ್ ಆಗಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಸಾಕಷ್ಟು ಜನರು ಆ ಒಂದು ವಿಡಿಯೋಗೆ ಕಾಮೆಂಟ್ಸ್ ಮಾಡಿದೀರಾ, ಅಂದ್ರೆ ನಿಮ್ಮ ಒಂದು ಡೌಟ್ಸ್ ನ ಅಲ್ಲಿ ಶೇರ್ ಮಾಡಿದ್ದೀರಾ. ಲೈಕ್ ಜಸ್ಟ್ ನಾವು ರಿಜಿಸ್ಟರ್ ಆದ್ರೆ ಸಾಕಾ, ಕಂಪಲ್ಸರಿ ನಾವು ಟ್ರೈನಿಂಗ್ ಅಟೆಂಡ್ ಮಾಡ್ಲೇಬೇಕಾ, ಅಂಡ್ ನಾವು ಯಾವಾಗ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಾಗತ್ತೆ, ಯಾವ ಒಂದು ಸ್ಟೇಟ್ ಅಲ್ಲಿ ನಾವು ಹೋಗಿ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಾಗತ್ತೆ, ಆಫ್ಲೈನ್ ಇರುತ್ತಾ ಆನ್ಲೈನ್ ಇರುತ್ತಾ. ಸೊ ಸಾಕಷ್ಟು ಜನರು ನಿಮ್ಮ ಒಂದು ಡೌಟ್ಸ್ ನ ಕಾಮೆಂಟ್ ಮಾಡಿದ್ದೀರಾ. ಸೊ ಕಾಮನ್ ಆಗಿರೋ ಡೌಟ್ಸ್ ನ, ಅಂದ್ರೆ ತುಂಬಾ ಜನ ಯಾರೆಲ್ಲ ಕೇಳ್ತಾರೆ, ಕಾಮನ್ ಆಗಿರೋ ಒಂದು ಜೆನ್ಯೂನ್ ಆಗಿರೋ ಡೌಟ್ಸ್ ಗಳೆಲ್ಲ ನಾನು ಕಲೆಕ್ಟ್ ಮಾಡಿಬಿಟ್ಟು ಯುವ ನಿಧಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾನು ಡೌಟ್ಸ್ ನ ಕ್ಲಾರಿಟಿ ತಗೊಂಡಿರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಡೌಟ್ಸ್ ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಓಕೆ, ಸೊ ಹಾಗಾದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಗೆ ಈ ತರ ಟ್ರೆಂಡಿಂಗ್ ಅಪ್ಡೇಟ್ಸ್ ಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಗೈಸ್, SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದ್ದಾರೆ. 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ತರಗತಿಯವರು ಯಾರೆಲ್ಲ ಓದ್ತಾ ಇದ್ದೀರಾ ಅವರಿಗೆ 7,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಅಂಡ್ ನೀವು ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚೆ ಯಾವಾಗಾದ್ರೂ ಅಪ್ಲೈ ಮಾಡಿದ್ದೀರಾ, ಇನ್ನೂ ಅಮೌಂಟ್ ಬಂದಿಲ್ಲ ಅಂತಂದ್ರೆ ನೀವು ನಿಮ್ಮ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು. ಹೇಗೆ ಚೆಕ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲಾನು ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದು. ಬೇಕು ಅಂತಂದ್ರೆ ನೀವು ಅಪ್ಲೈ ಮಾಡಿ ಅಥವಾ ಸ್ಟೇಟಸ್ ನೋಡ್ಕೊಳ್ಳಿ, ನಿಮ್ ಇಷ್ಟ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಡೌಟ್ಸ್ ನ ಕ್ಲಾರಿಟಿ ಕೊಡ್ತೀನಿ. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಯುವ ನಿಧಿ ಅಮೌಂಟ್ ಬರೋದಿಲ್ವಾ? ಪ್ಲೀಸ್ ಆನ್ಸರ್ ಮೈ ಕ್ವೆಶನ್. ಎಸ್, ಡೆಫಿನೆಟ್ಲಿ ನಿಮಗೆ ಅಮೌಂಟ್ ಬರೋದಿಲ್ಲ. ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ ಹೊಸ ಅಪ್ಡೇಟ್ ಬಂದಿದೆ. ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ನೀವೇ ನೋಡ್ಕೋಬೋದು. ಆ್ಯಂಡ್ ನಾನು ತೋರಿಸಿದ್ದೀನಿ ಕೂಡ ವಿಡಿಯೋದಲ್ಲಿ ಯಾವ ಥರ ಅಪ್ಡೇಟ್ ಬಂದಿದೆ ಅಂತ. ಓಕೆನಾ? ಆ್ಯಂಡ್ ಸೆಕೆಂಡ್ ಡೌಟ್ ಈಸ್ ಫೇಕ್ ವೆಬ್ಸೈಟ್. ಇಲ್ಲ, ಫೇಕ್ ವೆಬ್ಸೈಟ್ ಇಲ್ಲ, ಕರೆಕ್ಟಾಗೇ ಇದೆ. ಸೊ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಿ ತೋರಿಸಿದ್ದೀನಿ, ಸೇಮ್ ವೇ ನೀವು ಅಪ್ಲೈ ಮಾಡಿ ಕರೆಕ್ಟಾಗಿ ಬರುತ್ತೆ. ಓಕೆ, ಟೋಕನ್ ನಂಬರಲ್ಲಿ ಏನು ಫಿಲ್ ಮಾಡಬೇಕು ಅಕ್ಕ? ಟೋಕನ್ ನಂಬರ್ ಅಂದರೆ ಏನು ಮ್ಯಾಮ್? ಅಲ್ಲಿ ಏನು ಫಿಲ್ ಮಾಡಬೇಕು? ಹೌದಾ, ಟೋಕನ್ ನಂಬರ್ ನೀವು ಅಂದರೆ ಲಾಗಿನ್ ಆಗೋ ಟೈಮಲ್ಲಿ ಟೋಕನ್ ನಂಬರ್ ಕೇಳ್ತಾ ಇದೆ ಅಂತ ಅನಿಸುತ್ತೆ. ಟೋಕನ್ ನಂಬರ್ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಆಗಿದ ಮೇಲೆ ಒಂದು ಬರುತ್ತೆ ನೋಡಿ, ದ ಸೀರಿಯಲ್ ನಂಬರ್ ಈಸ್ ಅಂತ ಒಂದು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಅಲ್ಲಿ ಫಿಲ್ ಮಾಡಿ. ಓಕೆನಾ ಮ್ಯಾಮ್? ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ, ಈಗ ಯುವ ನಿಧಿ ಬರುತ್ತಾ ಇಲ್ವಾ? ಎಸ್, ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದಮೇಲೆ ನೀವು ಲಾಗಿನ್ ಕೂಡ ಆಗಿಬಿಟ್ಟು ಫಾರ್ಮ್ನ ಫಿಲ್ ಮಾಡಬೇಕು. ಸೊ ಆವಾಗ ನಿಮಗೆ ಅಮೌಂಟ್ ಬರುತ್ತೆ. ಓಕೆ, ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಾ ಇಲ್ಲ. ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಾ ಇಲ್ವಾ? ಯಾಕೆ ನಿಮ್ಗೆ ಈ ಥರ ಆಗ್ತಾ ಇದೆಯಾ, ಬೇರೆಯವ್ರಿಗೂ ಆಗ್ತಾ ಇದೆಯಾ? ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಬಿಕಾಸ್ ಅಪ್ಲೋಡ್ ಆಗ್ತಾ ಇದೆ ಡಾಕ್ಯುಮೆಂಟ್ಸ್, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಈಸ್, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ DDPU ಆಫೀಸರ್. ಯುವರ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ವಿತ್ DD. ಪ್ಲೀಸ್ ಸೊಲ್ಯೂಷನ್ ಕೊಡಿ ಮ್ಯಾಮ್. ಓಕೆ, ಈ ಥರ 2 ಆಪ್ಷನ್ ಬರ್ತಾ ಇದೆಯಾ? 2 ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಪೆಂಡಿಂಗ್ ಅಂತ ಇದ್ದರೆ ಲೈಕ್ ನಿಮ್ಮ ಇನ್ನೂ ಅವರು ಅಪ್ಲಿಕೇಶನ್ ಚೆಕ್ ಮಾಡಿಲ್ಲ ಅಂತ ಅರ್ಥ. ಅವ್ರ ಹತ್ರ ಹೋಗಿದೆ ಆದರೆ ಚೆಕ್ ಮಾಡಿಲ್ಲ ಅಂತ ಅರ್ಥ. ಸೊ DDPU ಅಪ್ರೂವ್ಡ್ ಅಂತ ಏನಾದರೂ ಇದ್ದರೆ ನಿಮ್ಮದು ಚೆಕ್ ಎಲ್ಲ ಆಗಿದೆ, ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇದೆ, ಅಪ್ರೂವ್ ಆಗಿದೆ, ಇನ್ನೇನು ನಿಮಗೆ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ. ಓಕೆನಾ? ಮೈ ಮೇ ಮಂತ್ ಅಮೌಂಟ್ ಸ್ಟಿಲ್ ನಾಟ್ ಕ್ರೆಡಿಟೆಡ್ ಆ್ಯಂಡ್ ಪೇಮೆಂಟ್ ಸ್ಟೇಟಸ್ ಈಸ್ ಪೆಂಡಿಂಗ್ ಶೋಯಿಂಗ್ ಲಾಸ್ಟ್ 15 days. ವಾಟ್ ಕ್ಯಾನ್ ಐ ಡು? ಎಸ್, ಮೇ ಮಂತ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅವ್ರಿಗೆ ಯುವ ನಿಧಿ ಆಫೀಸರ್ಗೆ ಕಾಲ್ ಮಾಡಿ ಕೇಳಿದಾಗ ಈ ಜುಲೈ ಎಂಡಲ್ಲಿ ನಾವು ಮೇ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಈ ತಿಂಗಳು ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಿ. ಸೊ ಇನ್ನೂ ಬಂದಿಲ್ಲ ಅಂತಂದರೆ ಅಗೇನ್ ನಾನು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ತೀನಿ. ಓಕೆನಾ ಮ್ಯಾಮ್? ಕ್ಲಾಸಸ್ ಅಟೆಂಡ್ ಆಗಲಿಲ್ಲ ಅಂದರೆ ಅಮೌಂಟ್ ಬರಲ್ವಾ? ಅಲ್ಲಿ ವೀಕ್ ಸೆಲೆಕ್ಟ್ ಮಾಡೋದಿದೆ ಅಲ್ವಾ, ಅದು ಗೊತ್ತಾಗ್ತಿಲ್ಲ ಅಂದರೆ ಅದು ಕ್ಲಾಸಸ್ ಡ್ಯೂರೇಷನ್ ಇಲ್ಲ, ನಾವು ಎಷ್ಟು ದಿವಸ ಆಗಿಂದ ಕ್ಲಾಸಸ್ ಅಟೆಂಡ್ ಆಗೋದು ಅಂತನ. ಎಸ್, ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ. ಏನಪ್ಪ ಅಂತಂದರೆ ಕ್ಲಾಸಸ್ ಅಂತೂ ಅಟೆಂಡ್ ಆಗಲೇಬೇಕು. ನೀವು ರಿಜಿಸ್ಟ್ರೇಷನ್ ಆದಮೇಲೆ ಅವರು ಕಾಲ್ ಮಾಡ್ತಾರೆ ನಿಮಗೆ. ಓಕೆ, ಇದು ವೀಕ್ ಅಂತ ಏನು ಸೆಲೆಕ್ಟ್ ಮಾಡೋದಿದೆಯಲ್ವಾ, ಅದು ಏನಪ್ಪ ಅಂತಂದರೆ ನೀವು ಯಾವಾಗ ಶುರು ಮಾಡ್ತೀರಾ, 2 to 2 weeks ಅಂತಂದರೆ 2 weeks ಆದಮೇಲೆ 2 to 4 weeks ಒಳಗಡೆ ನಾವು ಕ್ಲಾಸಸ್ ತೊಗೊಳ್ತೀವಿ ಅಂತ ಅರ್ಥ.
ಸೊ ವಿದಿನ್ 15 ಡೇಸ್ ಅಂತ ಏನೋ ಇದೆ ಅಲ್ವಾ ಫಸ್ಟ್ ಆಪ್ಷನಲ್ಲಿ. ಅಂದರೆ ಇಷ್ಟರ ಒಳಗಡೆ ನಾವು ಈ ಒಂದು ಸ್ಕಿಲ್ಸ್ ತೊಗೋತಾ ಇದ್ದೀವಿ ಅಂತ ಅರ್ಥ. ಅಂದರೆ ನೀವು ಯಾವ ಟೈಮಲ್ಲಿ ಫ್ರೀ ಇದ್ದೀರಾ, ಸೊ ಆ ಒಂದು ವೀಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಟೈಮಿಂಗಲ್ಲಿ ನಿಮಗೆ ಸ್ಕಿಲ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಕ್ಲಾಸಸ್ ಅಟೆಂಡ್ ಆಗಲೇಬೇಕು ಅಂತ ಹೇಳಿದ್ದಾರೆ. ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಆಮೇಲೆ ಕ್ಲಾಸಸ್ ಬಗ್ಗೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಅಲ್ವಾ. ಸೊ ಅವರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ನಿಮ್ಮ ಒಂದು ಪ್ರಾಬ್ಲಮ್ನ ಹೇಳಿದರೆ ಅವರು ಸ್ವಲ್ಪ ಇಷ್ಟು ದಿವಸ ಬನ್ನಿ ಅಂತ ಸ್ವಲ್ಪ ಹೇಳ್ತಾರೆ. ನೀವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕ್ಲಾಸಸ್ನ ಅಟೆಂಡ್ ಮಾಡ್ಕೋಬೋದು. ಓಕೆನಾ. ಸೊ ಸಿಸ್ಟರ್, ನಾನು ಮುಂಚೆನೇ ರಿಜಿಸ್ಟರ್ ಆಗಿನಿ, ಇವಾಗ ಮತ್ತೆ ರಿಜಿಸ್ಟರ್ ಆಗಬೇಕಾ? ನೋ, ಒಂದ್ಸಲ ಅಷ್ಟೇ ರಿಜಿಸ್ಟರ್ ಆಗಬೇಕು, ಮತ್ತೆ ಪದೇ ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಲಾಸ್ಟ್ ಡೇಟ್ ಏನಿದೆ ಮ್ಯಾಮ್ ಅಪ್ಲೈ ಮಾಡೋದಕ್ಕೆ? ಅವರು ಇನ್ನೂ ಲಾಸ್ಟ್ ಡೇಟು ಏನೂ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಸೇವಾ ಸಿಂಧು ಪೋರ್ಟಲ್ ನೀವು ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂತಂದರೆ ಜಸ್ಟ್ ನೀವು ರಿಜಿಸ್ಟರ್ ಆಗಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಲಾಸ್ಟ್ ಡೇಟ್ ಅವರು ಏನೂ ಮೆನ್ಷನ್ ಮಾಡಿಲ್ಲ. ಬೈ ಚಾನ್ಸ್ ಏನಾದರೂ ಲಾಸ್ಟ್ ಡೇಟ್ ಇಷ್ಟೇ ಅಂತ ಏನಾದರೂ ಹೇಳಿದರೆ ನನ್ನ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ಐ ಹ್ಯಾವ್ ರಿಜಿಸ್ಟರ್ಡ್. ಓಕೆ, ಇದು ಆಲ್ರೆಡಿ ಆನ್ಸರ್ ಮಾಡಿದೆ. ಓಕೆ, ನಾನು 3 months ಬ್ಯಾಕ್ ಐ ವಾಸ್ ರಿಜಿಸ್ಟರ್ಡ್ ಇನ್ ಕೌಶಲ್ ಸ್ಕಿಲ್ ಆ್ಯಂಡ್ ಈಸ್ ಇಟ್ ಮ್ಯಾಂಡೇಟರಿ ಟು ರಿಜಿಸ್ಟರ್? ನೋ, ಒಂದ್ಸಲ ಮಾಡಿದರೆ ಸಾಕು. ಸ್ಕಿಲ್ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ವೆಬ್ ಪೇಜ್ ಓಪನ್ ಆಗ್ತಾ ಇದೆ, ಈ ಥರ ಓಪನ್ ಆಗ್ತಾ ಇಲ್ಲ. ನಾನು ಕ್ಲಿಯರ್ ಆಗಿ ಯಾವ ರೀತಿಯಾಗಿ ಓಪನ್ ಮಾಡಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಬೇರೆಯೇ ವೆಬ್ಸೈಟ್ ಓಪನ್ ಆಗುತ್ತೆ. ಡೈರೆಕ್ಟ್ ನೀವು ಸ್ಕಿಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ಬೇರೆ ವೆಬ್ಸೈಟ್ ಓಪನ್ ಆಗಿ ಅಲ್ಲಿ ಕೆಟ್ಟದಾಗಿ ವಿಡಿಯೋಸ್ ಬರ್ತಾ ಇದೆ. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ ಸೇಮ್ ವೇ ನೀವು ಮಾಡಿದರೆ ಕರೆಕ್ಟಾಗಿ ಓಪನ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಸೊ ಪೆಂಡಿಂಗ್ ವೆರಿಫಿಕೇಷನ್ ಪ್ಲೀಸ್ ರಿಪ್ಲೈ. ಆಫೀಸ್ಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬಂದೆ, ನೆಕ್ಸ್ಟ್ ಡೇ ಅಪ್ರೂವ್ ಇತ್ತು. ಬಟ್ 1 week ಆದಮೇಲೆ ವೆರಿಫಿಕೇಷನ್ ಬರ್ತಾ ಇದೆ, ಏನು ಮಾಡಬೇಕು? ನಾಟ್ ಟು ವರಿ, ಜೂನ್ಲಿ ಅಪ್ಲೈ ಮಾಡಿರೋದು. ಓಕೆ, ಜೂನಲ್ಲಿ ಅಪ್ಲೈ ಮಾಡಿದ್ದೀರಾ ನೀವು. ಒಂದ್ಸಲ ಅದು ಇವಾಗ ತುಂಬ ಜನರು ಯುವಾನಿಧಿ ಪೋರ್ಟಲ್ ಈಗ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ನೋಡಿ. ಸೊ ಹೊಸ ಅಪ್ಡೇಟ್ ಬಿಟ್ಟಾಗ ಈ ಟೆಕ್ನಿಕಲ್ ಪ್ರಾಬ್ಲಮ್ ತುಂಬಾ ಆಗುತ್ತೆ ಈ ವೆಬ್ಸೈಟಲ್ಲಿ, ಅದು ಸ್ಪೆಷಲಿ ಸೇವಾ ಸಿಂಧು ಅಲ್ಲಿ. ಓಕೆ, ಸೊ ನೀವು ಎಲ್ಲ ಮಾಡಿಸಿದ್ದೀರಾ ಅಂತಂದರೆ ನಾಟ್ ಟು ವರಿ, ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಈ ಥರ ಬೇರೆ ಅಪ್ಡೇಟಿಗೆ ಕಾಣಿಸ್ತಾ ಇದೆ. ಸೊ ನೀವು ಏನು ವರೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಮ್ಯಾಮ್, ಇನ್ ಕೇಸ್ ರಿಜಿಸ್ಟರ್ ಆದರೆ ಅಮೌಂಟ್ ಬರುತ್ತಾ? ಎಸ್, ಅದೇ ಹೇಳ್ತಾ ಇರೋದು, ರಿಜಿಸ್ಟರ್ ಆದ್ರೇ ನಿಮಗೆ ಅಮೌಂಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆನಾ. ಸೊ ಸಿಸ್ಟರ್, ಡಾಕ್ಯುಮೆಂಟ್ ಅಪ್ಲೋಡ್ ಯಾವ ರೀತಿ ಮೊಬೈಲ್ನಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡಿ. ಏನಿಲ್ಲ, ಅಲ್ಲಿ ಅಪ್ಲೋಡ್ ಫೈಲ್ ಅಂತ ಬರುತ್ತೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಮೊದಲು ನೀವು ನಿಮ್ಮ ಒಂದು ಮೊಬೈಲಿಂದ ಫೋಟೋಸ್ ತೊಗೊಳ್ಳಿ, ಯಾವ ಫೋಟೋಸಲ್ಲಿ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ. ಸೊ ಫೋಟೋಸ್ ತೊಗೊಂಡ್ಬಿಟ್ಟು ಅದನ್ನು PDF ಕನ್ವರ್ಟ್ ಮಾಡ್ಕೊಳ್ಳಿ. ಸೊ PDF ಕನ್ವರ್ಟ್ ಮಾಡೋದಕ್ಕೆ ಒಂದು PDF ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಸೊ ಅದ್ರ ಮುಖಾಂತರ ನೀವು ಕನ್ವರ್ಟ್ ಮಾಡ್ಕೊಂಡಿಟ್ಕೊಳ್ಳಿ PDF. ನೀವು ಇಲ್ಲಿ ಸೇವಾ ಸಿಂಧು ಅಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು PDF ಫಾರ್ಮೆಟ್ ನೀವು ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರಲ್ವ ಅಲ್ಲೇ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ನೀವು PDF ಫಾರ್ಮೆಟ್ ಫೈಲ್ಸ್ನ ನೀವು ಅಪ್ಲೋಡ್ ಮಾಡಿ. ಬೈ ಚಾನ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೂ ಕೂಡ ನಾನು ಶಾರ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ನ PDF ಕನ್ವರ್ಟ್ ಮಾಡಿ ಅಟ್ಯಾಚ್ ಮಾಡೋದು ಅಂತ. ನಾಟ್ ಟು ವರಿ, ಒಂದು ಸಲ ಟ್ರೈ ಮಾಡಿ. ತಿಳಿಲಿಲ್ಲ ಅಂತಂದರೆ ಹಾಗೆ ನೀವು ಕಾಮೆಂಟಲ್ಲಿ ತಿಳಿಸಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಮ್ಯಾಮ್, ನಾನು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಬೇರೆ ನಂಬರ್ ಕೊಟ್ಟಿದೆ, ಇವಾಗ ಅದು ಚೇಂಜ್ ಮಾಡಬೇಕು, ಫೋನ್ ನಂಬರ್ ಹೇಗೆ? ಓಕೆ, ಇದು ನೀವು ಯುವನಿಧಿ ಆಫೀಸ್ಗೆ ಹೋಗಿನೇ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಮೊಬೈಲಲ್ಲಿ ಯಾವುದೇ ರೀತಿಯಾಗಿ ಮೊಬೈಲ್ ನಂಬರ್ ಚೇಂಜ್ ಮಾಡೋದಕ್ಕೆ ಅವರು ಆಪ್ಷನ್ ಕೊಟ್ಟಿಲ್ಲ. ಓಕೆನಾ. ಸೊ ನೀವು ಆಫೀಸ್ಗೆ ಹೋಗಿನೇ ಚೇಂಜ್ ಮಾಡಿಸ್ಬೇಕು. ಓಕೆ, ಸೊ ನೆಕ್ಸ್ಟ್ ಓಕೆ, ಪ್ಲೀಸ್ ಅಪ್ಲೋಡ್ ವಿಡಿಯೋ ಹೌ ಟು ರಿಜಿಸ್ಟರ್. ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ರಿಜಿಸ್ಟರ್ ಆಗೋದು ಅಂತ ಹೇಳಿ. ಸೊ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಗೇನ್ ಕೊಟ್ಟಿರ್ತೀನಿ ರಿಜಿಸ್ಟರ್ ವಿಡಿಯೋ ಹೌ ಟು ರಿಜಿಸ್ಟರ್ ಅಂತ. ಸೊ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಆಗಿ. ಓಕೆನಾ. ರಿಜಿಸ್ಟರ್ ಆಗಿದೆ, ಲಾಗಿನ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಸರ್ವರ್ ಇಶ್ಯೂಸ್ ಆ ಥರ ಆಗ್ತಾ ಇರಬಹುದು. ನೀವು ಅಗೇನ್ ಮತ್ತೊಂದು ಸಲ ಟ್ರೈ ಮಾಡಿ, ಬಿಕಾಸ್ ತುಂಬ ಜನರು ಅಪ್ಲೈ ಮಾಡ್ತಾ ಇದ್ದಾರೆ. ನಿಮಗೆ ಒಬ್ಬರಿಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಸ್ವಲ್ಪ ಏನಾದರೂ ನೆಟ್ ಇಶ್ಯೂಸ್ ಏನಾದರೂ ಇರ್ಬೋದು. ವೆಯ್ಟ್ ಮಾಡಿಕೊಂಡು ಅಗೇನ್ ನೀವು ಟ್ರೈ ಮಾಡಿ. ಓಕೆ, ಸೊ ಇದೇ ಥರ ತುಂಬ ಜನರು ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಆ್ಯಂಡ್ ಆಧಾರ್ ನಂಬರ್ ಹಾಕಿದರೆ ಏಜ್ ಲಿಮಿಟ್ ಅಂತ ಶೋ ಆಗ್ತಾ ಇದೆ. ಆಧಾರ್ ನಂಬರ್ ಹಾಕಿದರೆ ಸೊ ಎದರಲ್ಲಿ ಹಾಕಿದ್ದೀರಾ ಆಧಾರ್ ನಂಬರ್?
ಏಜ್ ಲಿಮಿಟ್ ಏನಕ್ಕೆ ತೋರಿಸುತ್ತೆ, ಆ ಥರ ಅಂತೂ ಏನು ತೋರಿಸಲ್ಲ. ಒನ್ಸ್ ಅಗೇನ್ ಟ್ರೈ ಮಾಡಿ. ಮೇಡಮ್ ನಾವು ಅಪ್ರೆಂಟಿಸ್ಗೆ ಅಪ್ಲೈ ಮಾಡ್ಬೋದಾ? ಎಸ್, ಅಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಒಂದು ಸ್ಕಿಲ್ಸ್, ಒಂದು ಅಪ್ರೆಂಟನ್ಶಿಪ್, ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಇನ್ನೊಂದು ಎಂಪ್ಲಾಯ್ಮೆಂಟ್. ಸೊ ಯಾವುದಕ್ಕಾದರೂ ನೀವು ಅಪ್ಲೈ ಮಾಡ್ಬೋದು. ಈ ಕೌಶಲ್ ಕಾರಲ್ಲಿ ರಿಜಿಸ್ಟರ್ ಆಗೋದು ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಇವಾಗ ನೀವು ಅನ್ಎಂಪ್ಲಾಯ್ಮೆಂಟ್ ಅವ್ರಿಗೆ ಮಾತ್ರ ಯುವ ನಿಧಿ ಅಮೌಂಟ್ ಕೊಡ್ತಾ ಇದ್ದಾರಲ್ವಾ. ಸೊ ಈ ಒಂದು ಸ್ಕಿಲ್ಸ್ ತೊಗೊಂಡಿದ್ರೆ ನಿಮಗೆ ಏನಾದರೂ ಯೂಸ್ಫುಲ್ ಆಗುತ್ತೆ, ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇಲ್ಲಿ ರಿಜಿಸ್ಟರ್ ಆಗಿ ಅಂತ ಅವರು ಕಂಪಲ್ಸರಿ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ, ಅಂದರೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನಮಗೆ ಯೂಸ್ಫುಲ್ ಆಗೋದಕ್ಕೆ ಮಾತ್ರ ಇವರು ಈ ಒಂದು ಅಪ್ಡೇಟ್ನ ತಂದಿದ್ದಾರೆ. ಓಕೆನಾ? ಸೊ ತುಂಬ ಜನರು ಇದೇ ಥರ ಸೇಮ್ ಡೌಟ್ಸ್ ಕೇಳಿದ್ದೀರಾ, ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಟ್ರೈನಿಂಗ್ ಆಫ್ಲೈನೇ ಇರುತ್ತೆ. ಆ್ಯಂಡ್ ನೀವು ಅಪ್ಲಿಕೇಶನ್ ಲಾಗಿನ್ ಟೈಮಲ್ಲಿ ಯಾವ ಸ್ಟೇಟ್ ಕೊಟ್ಟಿರ್ತೀರಾ, ಸೊ ಅದೇ ಒಂದು ಸ್ಟೇಟಲ್ಲಿ ಹೋಗಿ ನೀವು ಟ್ರೈನಿಂಗ್ನ ತಗೋಬೇಕು. ಆ್ಯಂಡ್ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಅವರಿಗೆ, ನನಗೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆ, ಬರೋಕ್ಕಾಗಲ್ಲ ಅಂತಂದರೂ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಸೊ ಅವರು ಎಷ್ಟಾದರೂ ಡೇಸ್ ಆದರೂ ಬನ್ನಿ ಈ ಥರ ಏನಾದರೂ ಹೇಳ್ತಾರೆ. ಸೊ ಆವಾಗ ನೀವು ಅಪ್ಲೈ ಅಂತಂದರೆ ಅವ್ರಿಗೆ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಕ್ಲಾಸಸ್ನ ಅಟೆಂಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಸ್ಟಿಲ್ ಇದೆಲ್ಲ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು.